ಶಂಕರ उमासुतं स्वकविनाश्य कारणं गुरुवे नमः विघ्नेश्वर पाद पंकजं नमस्ते नमः ಪಾದಕಮಲಗಳಿಗೆ ಈ ದಂಪತಿಗಳು ವಂದಿಸುತ್ತಾರೆ. ಬುದ್ಧಿ ಲೋಕ ಪ್ರಸಿದ್ಧಿ. ನಿಮ್ಮಿಬ್ಬರಿಗೆ ಜಯವಾಗಲಿ. ಮೇಲೆ ಕೇಳುವಂತವರಾಗಿರಿ. ಅಯ್ಯೇ ಬ್ರಹ್ಮನಂದನ, ಯಾವ ಸ್ಥಳದಿಂದ ದಿಗ್ವಿಜಯ ಮಾಡೋಣವಾಯ್ತು ದಾವಲೋಕಕ್ಕೆ ಪ್ರಯಾಣ ಮಾಡಿದಿರಿ? ಮತ್ತೇನಿರುವುದು ಶಾಂತಿ ರೀತಿಯಿಂದ ಬೇಳುವಂತವರಾಗಿರಿ. ಈ ನೈಮಿಷಾರಣ್ಯಕ್ಕೆ ನೀವು ಬಂದದ್ದು ಬಹಳ ಪುಣ್ಯವಾಯಿತು. ನಾರಾಯಣ ನಾರಾಯಣ. ಆತಿಥ್ಯ ಪೂಜೆಗೆ ಅಗತ್ಯ ಆನಂದಮಯನಾಗಿ ಕಾಯುತ್ತಿರುವೆ. ಮತ್ತೇನಿರೋದು ಶಾಂತಿ ರೀತಿಯಿಂದ ಹೇಳುವಂತವರಾಗಿರಿ. ಸಾಧುಗಳು ಚಕ್ರವರ್ತಿ ಭಯಂಕರ ಅವತಾರ ಮೂರ್ತಿ. ನೀವು ಬಂದು ಎನ್ನ ಭಕ್ತ ಸ್ಥಿತಿಯನ್ನು ಕೈಗೊಂಡು ಮತ್ತೇನಿರುವುದು ಹೇಳಪ್ಪ ಮೃಗುಂಡೇಶ್ವರ ಲೀಲನಾಮಣಿಯನ್ನು
ಬಂಧಿಸುವ ಉದ್ದೇಶದಿಂದ ಬಂದಿರಲ್ಲವೇ? ಅನ್ಯತಾ ತಿಳಿಯುವುದೇನಿದೆ ಸ್ವಾಮಿ ಸಜ್ಜನ ಪ್ರೇಮಿ. ಹೇ ಸ್ವಾಮಿ, ಅಯೇ ದೇವ, ಹೇ ಮುರುಕೊಂಡ ಮುನೇಶ್ವರ, ಅಯೇ ವಾಸವಾಸುತ ಸಮಗ್ವಿಲಾಸ ಹರಿಪಾದ ಕಿಂಕರ, ಪರಮೇಶ್ವರನು ಜ್ಞಾನಾನಂದ ಚಿತ್ತನಾದ ವಿರಂಚಿ ನಂದನನ ದಿಗ್ವಿಜಯ ಮಾಡಿ ಮತ್ತೇನಿರೋದಪ್ಪ ಮುರುಕೊಂಡ ಮುನೇಶ್ವರ ಹೇಳುವಂತವನಾಗು. ನಮ್ಮ ಉಭಯ ದಂಪತಿಗಳಿಂದ ಆತಿಥ್ಯ ಅಲಂಕಾರವನ್ನು ತೆಗೆದುಕೊಂಡು ಭೋಜನಗೈದು ಹೋಗಬೇಕು. ನಾರಾಯಣ ನಾರಾಯಣ ನಾರಾಯಣ. ಭೀಮೇಶನೋಳು ಸಂಪೂರ್ಣ ಭಕ್ತಿಯಿಂದ ನಿಮ್ಮ ಶಿಷ್ಯ ಶಿರೋಮಣಿಗೆ ದಯ ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ ದೇವ ಮಹಾನುಭಾವ. ಅಪ್ಪ ಮುರುಕೊಂಡ ಮುನೇಶ್ವರ, ಅಯ್ಯೇ ದೇವ, ಸಂಸಾರ ಸಹಿತರಾದ ರಾಜಯೋಗಿ ಮಾಡುವ ಆತಿಥ್ಯ ಪೂಜಾ ಲಕ್ಷಣವೇನೆಂದರೆ ಅದೇನಿರುವುದು ಪೇಳುವಂತವರಾಗಿ ಮಂಗಳ ಪ್ರಮೋದವಾದ ಹಸ್ತದೋಳ ಆಕ್ರೋಧಕ ಕಲಸಮಂ ಧರಿಸಿರಬೇಕು. ಯಾತಕ್ಕೆ ದೇವ ಎನ್ನ ಮುಂದೆ ಚೆನ್ನಾಗಿ ಪೇಳುವಂತವರಾಗಿ ಸಂಧ್ಯಾ ಕಾಲದೋಳು ಪೂಜೆಗೆ ಆಜ್ಞೆಯಂತೆ ವಿಪ್ರವರೆಂದು ಕೇಳಬೇಕಪ್ಪ ಮುರುಕೊಂಡ ಮುನೇಶ್ವರ. ಅಯ್ಯೇ ಇಂದ್ರಜನಕರಾದ ನಾರದ ಮುನಿಗಳೇ ಹೇಳುತ್ತೇನೆ ಕೇಳುವಂತವರಾಗಿ. ಏನಿರುವುದು ಶಾಂತಿ ರೀತಿಯಿಂದ ಹೇಳುತ್ತಾಕೆ ಅಮ್ಮ. ಅಯ್ಯೇ ನಾರದ ಮುನಿಗಳೇ, ಪುಣ್ಯಹೀನರು ನಾವು. ನೀವು ಇಲ್ಲಿಗೆ ಬಂದು ನಮ್ಮ ಮಾಯೆ ಎಂಬ ಮೇಘ ಮಂಡಲಂ ನಾರಾಯಣ 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 ನಿಮ್ಮ ಜುಂಜಾಮಾರ್ಥದಿಂದ ನಿವಾರಣೆ ಮಾಡಿದಿರಿ. ಇಕೋ ಈ ಕೃಷ್ಣಾರ್ಪಣವನ್ನು ನಾವು ಭಕ್ತಿಯಿಂದ ಮಾಡಿದ ಪೂಜೆ ಅರ್ಪಿತವಾಗಲಿ, ಭಗವತ್ ತೃಪ್ತಿಯಾಗಲಿ. ಅಹೇ ತಾಯಿ, ಪೂಜೆ ಒಪ್ಪಿತನೇ ಬೇಡಮ್ಮ. ಹ, ನಿಮ್ಮ ಪೂಜೆಯಲ್ಲಿ ನಮಗೆ ಸ್ವಲ್ಪ ಅನುಮಾನವೂ ಕಾಣಿಸುತ್ತದೆ. ಅದೇನಿರುವುದು ಹೇಳುವಂತವರಾಗಿರಿ. ಹೇಗೆ ಮಾಡೋದಪ್ಪ ಮುರುಕೊಂಡ ಮುನೇಶ್ವರ? ಅಯ್ಯೇ ಕಮಲ ಮುಖಿಗಳಾದ ಮೃದ್ಯುತಿ, ಹ, ಅದೇನು ನಿನ್ನ ಅನುಮಾನದ ಸಂಗತಿ ಹೇಳು ಕಾಂತೆ ಗುಣವಂತೆ. ಅಯ್ಯೇ ನಾರದ ಮುನಿಗಳೇ, ಹ, ನಾವು ಮಾಡಿದ ಪೂಜೆಯಲ್ಲಿ ಚಿತ್ತ ಒಂದು ಕಡೆ ಧ್ಯಾನ ಒಂದು ಕಡೆ ಆಗಿರುವುದೇನಾದರೂ ಕಂಡೀರಾ? ನಾರಾಯಣ ನಾರಾಯಣ ನಾರಾಯಣ. ನಾವು ಕೊಟ್ಟ ಭೋಜನದಲ್ಲಿ ಮತ್ತು ಪರಮೇಶ್ವರನು ಕೊಟ್ಟಿದ್ದರಲ್ಲಿ ಏನಾದರೂ ಕಡಿಮೆ ಆಗಿರುವುದೇ ಹೇಗೆ? ಹ, ತಮ್ಮ ಅನುಮಾನವನ್ನು ಹೇಳಬೇಕು ದೇವ ಮಹಾನುಭಾವ. ಅಹೇ ಸಾರಥಿ, ಅಹೇ ದೇವ, ತಾವೇ ಪುಣ್ಯಹೀನರು ಎಂದು ಹೇಳುತ್ತಾರೆ. ಏನಂತ ಹೇಳೋಣ, ಏನಂತ ಕೇಳೋಣ? ನೀವೇ ಹೇಳ್ಬೇಕ್ರಿ ಅಪ್ಪ. ಅಯ್ಯೇ ಬ್ರಹ್ಮನಾರದರೆ, ನಿಮ್ಮ ಶಿಷ್ಯೋತ್ತಮನ ಭಿನ್ನಪ ಮನೋಭಾವಗಳ ಭಾವದಿಂದ ಕೇಳಿರಿ. ಮತ್ತೇನಿರುವುದು ಶಾಂತಿ ರೀತಿಯಿಂದ ಹೇಳುವಂತವನಾಗು. 3 ಲೋಕದ ಜನ್ಮದ ದರಿದ್ರನೆಂದು ಲೋಕವಾಡಿಕೆ ಇರುವುದಲ್ಲ, ಆ ಮಾತು ನನಗೆ ಸರಿ. ಸಹಜವಿರುವುದು ಮತ್ತೇನಿರುವುದು ಹೇಳುವಂತವನಾಗು. ಪೂರ್ವ ಜನ್ಮದಲ್ಲಿ ಫಲದಾನ ಕೊಟ್ಟಿಲ್ಲ, ಈ ಜನ್ಮದಲ್ಲಿ ಭೀಮೇಶನ ದಯ ನಮಗಾಗಲಿಲ್ಲ. ನಾರಾಯಣ ನಾರಾಯಣ ನಾರಾಯಣ. ಇಂದಿನ ಜನ್ಮದಲ್ಲಿ ಇದ್ದದ್ದು ಮುಂದಿನ ಜನ್ಮದಲ್ಲಿ ಇಲ್ಲವೇ ಇಲ್ಲ. ಮತ್ತೇನಿರುವುದಪ್ಪ ಮುರುಕೊಂಡ ಮುನೀಶ್ವರ ಹೇಳುವಂತವನಾಗು. ಇಂತಹ ತ್ರಿಜನ್ಮ ದರಿದ್ರನ ಆಶ್ರಮಕ್ಕೆ ನೀವು ಪಾದವನ್ನಿಟ್ಟಿದ್ದೀರಿ. ಇದ್ದದ್ದು ಭೋಜನಗೈದು ಹೋಗಬೇಕು ದೇವ ಮಹಾನುಭಾವ. ಯಾಕಾಗಲ್ಲದು? ಅಯ್ಯೇ ಕಾಂತ, ಅಯ್ಯೇ ಕಾಂತೆ, ಕಾನನಕ್ಕೇರಿದ ಬೆಳದಿಂಗಳಂತೆ ನಿಷ್ಕಲ್ಮಶವಾದ ಮರದಂತೆ, ಅದು ಯಾತಕ್ಕೆ ಕಾಂತೆ ಪೇಳುವಂತಾಕೆ ಆಗು. ಕಾಳಿಂಗನ ಮಡುವಿನಂತೆ ಮುಂಡೆ ಯೌವನದಂತೆ, ಘನ ರಸವಿನ ಸಾರಂತೆ ಮೂಡ ಮುಸುಕಿದ ಸೂರ್ಯನ ಕಿರಣದಂತೆ, ಮಕ್ಕಳಿಲ್ಲದವರ ಭಾಗ್ಯ ಎಷ್ಟಿದ್ದರೇನು. ಅದು ಯಾತಕ್ಕೆ ಕಾಂತೆ ಪೇಳುವಂತಾಕೆ ಆಗು. ಭಿಕ್ಷಕರು ಸಹ ನನ್ನ ಕೈಯೊಳಗಿನ ಅನ್ನವನ್ನು ಮುಟ್ಟಲಾರರು. ಅಯ್ಯೋ ಶಿವ ಶಿವ, ಈ ಜನ್ಮವಿದ್ದರೂ ಸಾರ್ಥಕವೇನು ಕಾಂತ ಗುಣವಂತ. ಅಯ್ಯೇ ಕಮಲಮುಖಿಗಳಾದ ಮೃದ್ವತಿ, ಎಷ್ಟು ಚಿಂತಿಸಿದರೂ ಫಲವಿಲ್ಲ. ಅದು ಯಾತಕ್ಕೆ ದೇವ ಹೇಳುವಂತವರಾಗಿರಿ. ಜನ್ಮಾಂತರ ಸುಕೃತಿಗಳಿಲ್ಲದೆ ಮಕ್ಕಳು ಬಾಯೆಂದರೆ ಬಂದಾರೆ ಹಾಗೆ ನಮ್ಮಂತ ಪಾಪಾತ್ಮರಿಗೆ ಪುಣ್ಯ ಸಫಲವಾದಿತೆ ನಾರಿ ಶಿರೋಮಣಿ. ಅಹೇ ರಮಣ ಸನ್ಮೋಹನ ಭರಣ, ಅಹೇ ರಮಣಿ ಸದ್ಗುಣ ಭರಣಿ. ಎಷ್ಟು ಭಾಗ್ಯವಿದ್ದರೂ ಏನು ಮಾಡಬೇಕು. ಅದು ಯಾತಕ್ಕೆ ಕಾಂತೆ ಪೇಳುವಂತಾಕಿ ಆಗು. ಸತ್ಕಾರ್ಯ ದಾನವನ್ನು ಕೊಡಬೇಕೆಂದರೆ ಬಂಜುಗಳ ಕೈಯಲ್ಲಿ ದಾನವಂ ವಲ್ಲೆ ಎನ್ನುವರು, ಹೀನರೆಂದು ನಿರಾಕರಿಸುವರು. ಅದು ಯಾತಕ್ಕೆ ಕಾಂತೆ ಪೇಳುವಂತಾಕಿ ಆಗು. ಮಹಾಮಹಿಮ ಭೀಮೇಶನ ಫಲದಿಂದ ಮತ್ತು ನಿಮ್ಮ ತಪೋಬಲದಿಂದ ಒಂದು ಮಗು ಹುಟ್ಟಿ ಸತ್ತರೆ ಸಾಕು. ಮತ್ತೇನಿರುವುದು ಪೇಳುವಂತಾಕಿ ಆಗು. ಏನಾದರೂ ಸದ್ಗುರು ನಿರ್ದೇನು ಕಂಡಿರ ರಮಣ ಸದ್ಗುಣ ಭರಣ. ಹೇ ತಾಯಿ, ಸದ್ಗುರು ಎಂದಿಗೂ ನಿರ್ದಯನಾಗಲಾರ ನಮ್ಮ. ಅದು ಯಾತಕ್ಕೆ ದೇವ ಹೇಳುವಂತವರಾಗಿರಿ. ಮಕ್ಕಳು ಮಕ್ಕಳು ಎಂಬ ಕಕ್ಕಲಾತೆ ಇರುವುದು. ನಾನು ನಿಮಗೆ ಒಂದು ಕ್ರಿಯಾ ಹೇಳಿಕೊಡುತ್ತೇನೆ, ನಡೆಸಿಕೊಡುವರೇ ನಮ್ಮ ತಾಯಿ. ಯಾಕಾಗವಲ್ಲದು? ನಿಮ್ಮ ಮನಸ್ಸು ಹೇಗೆ ಇರೋದಪ್ಪ ಮುರುಕೊಂಡ ಮುನೇಶ್ವರ? ಅಯ್ಯೇ ಬ್ರಹ್ಮನಾರದರೆ, ಇಕೋ ವಾಸ ಪತ್ತಿನೇವ ವನೇವ ಇಕೋ ನಾರಿ ಸುಂದರಿವ ದರೇವ. ನಾರಾಯಣ ನಾರಾಯಣ ನಾರಾಯಣ. ಇಕೋ ಮಿತ್ರಂ ಭೂಪತಿರ್ವ ಯತಿರ್ವ ಇಕೋ ದೇವಂ ಕೇಶವಂ ಶಿವಂ. ಮುರುಕೊಂಡ ಮುನೇಶ್ವರ, ಈ ಶ್ಲೋಕದ ತಾತ್ಪರ್ಯ ಹೇಳುವಂತ ನಾಗಪ್ಪ. ಅಯ್ಯೇ ನಾರದರೆ, ಇಲ್ಲವೇ ಅರಣ್ಯವನ್ನಾದರೂ ಸೇರಬೇಕು, ಇಲ್ಲವೇ ಪಟ್ಟಣವನ್ನಾದರೂ ಸೇರಬೇಕು. ಸಹಜವಿರುವುದು ಮತ್ತೇನಿರುವುದು ಹೇಳುವಂತವನಾಗು. ಇಲ್ಲವೇ ಸುಂದರ ಸ್ತ್ರೀಯನ್ನಾದರೂ ಹೊಂದಬೇಕು, ಇಲ್ಲವೇ ಒಂದು ಗುಹೆಯನ್ನಾದರೂ ಹೊಂದಬೇಕು.
ಇಲ್ಲವೇ ಶಿವನನ್ನು ನಂಬಬೇಕು, ಇಲ್ಲವೇ ಕೇಶವನನ್ನು ನಂಬಬೇಕು. ನಾರಾಯಣ ನಾರಾಯಣ ನಾರಾಯಣ. ಚಿತ್ತ ಒಂದು ಕಡೆ ನಿಲ್ಲದೆ ಎರಡು ಕಡೆ ಡೋಲಾಯಮಾನದಿಂದ ಒಯ್ದಾಡಿದ ಬ್ರಹ್ಮಣಿಯಂತೆ ಮತ್ತೇನಾಗಿರುವುದಪ್ಪ ಮೃಕುಂಡಮುನೇಶ್ವರ? ಚಿತ್ತ ಒಂದು ಕಡೆ ನಿಲ್ಲದೆ ಎರಡು ಕಡೆ ಡೋಲಾಯಮಾನದಿಂದ ಒಯ್ದಾಡಿದ ಬ್ರಹ್ಮಣಿಯಂತೆ ಸಂಸಾರ ಪಾಶಕ್ಕೆ ಸಿಕ್ಕ ಮೋಕ್ಷ ಮಾರ್ಗಕ್ಕೆ ಮತ್ತೇನಿರಬೇಕಪ್ಪ ಹೇಳಪ್ಪ ಮೃಕುಂಡಮುನೇಶ್ವರ? ಮುಳ್ಳಿನ ಕಂಪೆಯನ್ನು ಹಚ್ಚಿ ಯಮಲೋಕದ ಆದಿಯನ್ನು ಹಸನ ಮಾಡಿಕೊಂಡು ನಮ್ಮಂತ ದುರಾತ್ಮರಿಗೆ ಅದೃಷ್ಟಮಾನ ಕಲ್ಪನೆ ಯಾಗೆಂದು ಕೇಳಿದಿರಿ. ನಾರಾಯಣ ನಾರಾಯಣ ನಾರಾಯಣ. ನಿಮಗೆ ಭಿನ್ನಪ ಮಾಡುವುದಕ್ಕೆ ನಾನು ಶಕ್ತನಲ್ಲವೈ ಗುರುವರ್ಯ. ಅಪ್ಪ ಮೃಕುಂಡಮುನೇಶ್ವರ, ಅಯ್ಯೇ ದೇವ, ಏಕಚಿತ್ತನಾಗೂ ಗುರುವಿನ ಪಾದದಲ್ಲಿ ದೃಷ್ಟಿ ಇಡು. ನಾನು ನಿನಗೆ ಪಂಚಾಕ್ಷರಿ ಗೋಪ್ಯ ಮಂತ್ರವನ್ನು ಬೋಧಿಸುತ್ತೇನೆ. ಅದನ್ನು ಕುರಿತು ನೀನು ತಪಸ್ಸು ಮಾಡು. ನಿನ್ನ ತಪಸ್ಸಿಗೆ ಶಿವನು ಮೆಚ್ಚಿ ನಿನಗೆ ಬೇಡಿದವರ ಕೊಡುತ್ತಾನೆ. ನಾರಾಯಣ ನಾರಾಯಣ ನಾರಾಯಣ. ಅಯ್ಯೇ ಸ್ವಾಮಿ ನಾರದರೆ, ಭವಾಬ್ದಿಗೆ ಬಿದ್ದು ಬಿದ್ದು ಒದ್ದಾಡುವ ನಮ್ಮಂತ ದುರಾತ್ಮರಿಗೆ ಮತ್ತೇನಿರುವುದಪ್ಪ ಮೃಕುಂಡಮುನೇಶ್ವರ ಹೇಳುತ್ತವನಾಗು. ಪುತ್ರ ಫಲದಾನಕ್ಕೆ ಶಿವ ಮಂತ್ರೋಪದೇಶ ಮಾಡಿ ನನ್ನನ್ನು ವಂಶೋದ್ಧಾರ ಮಾಡಿದಿರಿ. ನಾರಾಯಣ ನಾರಾಯಣ ನಾರಾಯಣ. ನೀವು ಇಲ್ಲಿ ಹೋಗಿ ಬರುವಂತವರಾಗಿ ಬ್ರಹ್ಮನಂದನ ಯಾಕಾಗೋಲ್ಲದು? ನಾರಾಯಣ ನಾರಾಯಣ ನಾರಾಯಣ. ಅಯ್ಯೇ ಜಲಜಾಯಿತಿ ಗಂಧಿ, ಅಹೇ ರಮಣ, ಆಸನಮಂ ಬಲ ಮಾಡಿ ಷಣ್ಮುದ್ರೆ ಜಡಿದು ಪ್ರಾಣಮಂ ಬ್ರಹ್ಮಮಣಿಗೇರಿಸಿ ಧ್ಯಾನ ಸ್ವರೂಪದಿಂದ ಈಡ ಪಿಂಗಳ ಮತ್ತೇನಿರುವುದು ಹೇಳುವಂತವರಾಗಿರಿ. ಷಣ್ಮಾದ್ರಿಯ ತ್ರಿಕುಟ ಸಂಗಮದಲ್ಲಿ ತಳತಳಿಪ ಜ್ಯೋತಿರ್ಮಯ ಲಿಂಗವಂ ನನ್ನ ಭಕ್ತಿ ಪಾಶದಿಂದ ಬಿಗಿದು ಕಟ್ಟಿ ನಿಲ್ಲಿಸು. ಮತ್ತೇನಿರುವುದು ಹೇಳುವಂತವರಾಗಿರಿ. ಕಣ್ಣು ತೆರೆದು ನೋಡುವಂತನಾಗಪ್ಪ ಮುನೇಶ್ವರ. ಹರ 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 ಜಯ ಸಾಂಬ ಜಗದೊಡೆಯ ಪಾರ್ವತಿ ರುತ್ಕಮಲ ದಿವಾಕರ. ನಮ್ಮಂತ ನೀಚಾತ್ಮರ ಮಾನಸಾಂತರಗಳು ಈ ಹೊತ್ತಿಗೆ ಅರಿಕೆ ಆಯಿತೆ ಶಂಕರ ಸುಖಂಕರ. ಅಹೇ ಮುಕ್ಕುಂಡ ಮುನೇಶ್ವರನೇ, ಅಯ್ಯೇ ದೇವ, ಈ ತಪಸ್ಸನ್ನು ಯಾತರ ಸಲುವಾಗಿ ಮಾಡಿ ಮತ್ತು ಈ ಆಲೋಚನೆ ಯಾರು ಹೇಳಿಕೊಟ್ಟವರು ಎನ್ನ ಮುಂದೆ ಚೆನ್ನಾಗಿ ಹೇಳುವಂತನಾಗಪ್ಪ ಮುರ್ಕುಂಡ ಮುನೇಶ್ವರನೇ. ಅಯ್ಯೇ ಶಂಭೋ ಶಂಕರ, ನಮ್ಮಂತ ಪಾಪಾತ್ಮರ ತಪೋಬಲವೆಂದು ತಿಳಿದು ನೀನೇ ಬಂದು ಮೋಕ್ಷ ಮಾರ್ಗಕ್ಕೆ ಆದಿಯನ್ನು ತೋರಿಸಯ್ಯ ಶಂಕರ ಸುಖಂಕರ. ಅಹೇ ಮುರ್ಕುಂಡ ಮುನೇಶ್ವರನೇ, ಅಯ್ಯೇ ದೇವ, ಸಂಸಾರ ಯೋಗಿಗಳಿಗೆ ಸಂತಾನವಿಲ್ಲದಿದ್ದರೆ ಮುಕ್ತಿಯೇ ಇಲ್ಲ. ಅದು ಯಾತಕ್ಕೆ ದೇವ ಹೇಳುವಂತ 16 ವರ್ಷ ಆಯುಷುಳ್ಳ ಸುಪುತ್ರನು ಬೇಕು, ಇಲ್ಲವೇ 100 ವರ್ಷ ಆಯುಷುಳ್ಳ ದುರ್ಮಾರ್ಗನೂ ಬೇಕು. ಈ ಎರಡೊಳಗೆ ಯಾವುದಾದರೊಂದು ಬೇಡುತ್ತೀಯಾ? ಬೇಡು, ಮಾಡುತ್ತೇನೆ ಮುಕ್ಕುಂಡ ಮುನೇಶ್ವರನೇ. ಅಯ್ಯೇ ಜಲಜಾಯ್ತಿ ಗಂಧಿ, ದುರ್ಮಾರ್ಗ ಪ್ರವರ್ತಕನಾದ ಸುತನು ಶತಾಯಿಸಬೇಕು ಅಥವಾ ಸನ್ಮಾರ್ಗ ಪ್ರವರ್ತಕನಾದ ಪುತ್ರನು ಷೋಡಶ ಆಯಸ್ಸು ಉಳ್ಳವನು ಬೇಕು. ಏನಿರುವುದು ಹೇಳುವಂತವನಾಗು. ಎರಡರೊಳಗೊಂದು ದಾವುದಾದರೆ ನಮ್ಮ ಮನಕ್ಕೆ ಸಮಾಧಾನವಾದಿತ್ತೇ ನಾರಿ ಶಿರೋಮಣಿ. ಅಯ್ಯೇ ಕಾಂತ, ಅಯ್ಯೇ ಕಾಂತೆ, ಪುತ್ರ ಲಾಭಕ್ಕಿಂತ ಹೆಚ್ಚಿನ ಲಾಭವಿಲ್ಲ, ಹೆಂಡತಿಗಿಂತ ಆಪ್ತರಿಲ್ಲ. ಅದು ಯಾತಕ್ಕೆ ಕಾಂತೆ ಹೇಳುವಂತಾಕೆ ಆಗು. ಅಹೇ ರಮಣ, ಅಯ್ಯೇ ರಮಣಿ, ಭೀಮೇಶನಿಗೆ ಪುತ್ರ ಫಲದಾನಂ ಕೇಳುವುದೇ ಆದರೆ ಅಲ್ಪಾಯುಷ್ಯ ಪುತ್ರನಾದರೂ ಚಿಂತೆ ಇಲ್ಲ, ಘನಾಡ್ಯಂಬಿಡಬೇಕು ಕಾಂತ ಗುಣವಂತ. ಅಯ್ಯೇ ಶಂಭೋ ಶಂಕರ, ಪ್ರಭಾವ ಅಂತಃಕರಣವ ಮಾಡಿ 16 ವರ್ಷದ ಸುಪುತ್ರನನ್ನು ಕೊಟ್ಟು ನಿನ್ನ ಪಾದ ಭಕ್ತನಿಗೆ ಮನಸ್ಸು ಕೊಟ್ಟು ಮುಕ್ತನ ಮಾಡು ಶಂಕರ ಸುಖಂಕರ. ಅಹೇ ತಾಪಸವರ್ಯ, ಅಯ್ಯೇ ದೇವ, ದಂಪತಿಗಳ ಮನಸ್ಸಿನಲ್ಲಿ ಆನಂದವಾಗುವಂತೆ ನಿಮ್ಮ ಪ್ರಕಾರ ವರ ಪ್ರದಾನವ ಮಾಡೆವು. 16 ವರ್ಷ ಆಯುಷ್ಯುಳ್ಳ ಮಹಾಸುನ್ನತ ಶಿವಭಕ್ತ ಸದ್ಗುಣ ಚರಿತ್ರ ಶಿವಭಕ್ತ ಅನುಭವಕಂತ ಕೀರ್ತಿ ಪ್ರಕಾಶ ಹುಟ್ಟಿ ನಿಮ್ಮನ್ನು ಪುಣ್ಯ ಸ್ವಾರ್ಥಕ ಮಾಡುವನು. ಸಂತೋಷದಿಂದ ಇರೈ ಮುರ್ಕುಂಡ ಮುನೇಶ್ವರನೇ. ತಥಾಸ್ತು.
ಮಾರ್ಕೊಂಡೇನು ವಂದಿಸುತ್ತಾನೆ ಜನನಿ ಅಭಯ ಪ್ರದಾಯಿನಿ. ನಿನಗೆ ಮಂಗಳವಾಗ್ಲಿ ಮೇಲೆ ಕೇಳುವಂತವನಾಗು. ಯಾಕಾಗವಲ್ಲದು? ಅಪ್ಪ ಮಗನೇ ಮಾರ್ಕಂಡೇಯ, ಮುನೀಶ್ವರರ ಮಕ್ಕಳ ಕೂಡಿಕೊಂಡು ಎತ್ತ ಆಟಾಡಲಿಕ್ಕೆ ಹೋಗಿದ್ದಿ. ಸರ್ವಶಾಸ್ತ್ರಗಳ ವಚನಗಳು ಹೇಳಿದ್ದು ಮುಖಪಾಠ ಮಾಡಿದ್ದೀನಿಪ್ಪ ಮಗನೇ ಚೆನ್ನಿಗನೇ. ಅಹೇ ಅಮ್ಮ ಜನನಿ, ಸರ್ವ ಶಾಸ್ತ್ರಗಳು ಕೇಳಿ ಅರಿತುಕೊಂಡು ಕರ್ಮ ಕಾಂಡಗಳಿಗೆ ಭವಕ್ಕೆ ಬೀಜವ ಮುಟ್ಟಿಸಿ ಬೆಳೆಸಿ ಭದ್ರವಾಗಿಟ್ಟಂತೆ ಮತ್ತೇನಿರುವುದು ಹೇಳುವಂತವನಾಗು. ವ್ಯರ್ಥದ್ದು ಕಾರಣ ನಾನು ನನ್ನ ಡೊಳ್ಳು ಬುದ್ಧಿಯನ್ನು ನಿರ್ಧರಿಸುವೆನು ತಾಯಿ ಸೌಖ್ಯ ಪ್ರದಾಯಿನಿ. ಅಪ್ಪ ಮಗನೇ ಮಾರ್ಕಂಡೇಯ, ಇವರೇ ನೋಡಪ್ಪ ನಮ್ಮ ಕುಲಗುರುಗಳು. ಇವರ ಪಾದ ಕಮಲಗಳಿಗೆ ನಮಸ್ಕರಿಸುವಂತವನಾಗು ಮಗನೇ ಚೆನ್ನಿಗನಿ. ನಮೋ ನಮೋ ಗುರುಗಳೇ, ನಿಮ್ಮ ಪಾದ ಕಮಲಗಳಿಗೆ ಈ ಮಾರ್ಕೊಂಡೇನು ವಂದಿಸುತ್ತಾನೆ ದೇವ ಮಹಾನುಭಾವ. ನಿನಗೆ ಜಯವಾಗಲಿ ಮೇಲೆ ಕೇಳುವಂತವನಾಗು. ಯಾಕಾಗವಲ್ಲದು? ಅಹೇ ಗುರುಗಳೇ, ತರ್ಕ ಮೀಮಾಂಸ ವ್ಯಾಕರಣ ಶ್ರುತಿ ಸ್ಮೃತಿ ಆಜ್ಞೆ ಎಂಬ ಇವೆಲ್ಲವೂ ಏನಾದವು ಶಾಂತಿ ರೀತಿಯಿಂದ ಹೇಳುವಂತವನಾಗು. ಕತ್ತಲೆಯೋಳನ್ ಮನಸ್ಸೆಂಬ ಮತ್ಕಜಿ ಸಂಚರಿಸಿ ನಾರಾಯಣ 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 ತೊಳಲಿ ಬಳಲಿ ಜ್ಞಾನವೆಂಬ ಕೊಳೆನಳಿರ್ಪು ನಳಿನಾತ್ಮಿನಂ ಕಾಣದೆ ಶ್ರಮ ಪಡುವುದು ಎಷ್ಟೆಂದು ಹೇಳಲೇನಾಥ ಮುಕ್ತಿ ಪ್ರಭಾತ. ಅಹೇ ವತ್ಸ, ನಿನ್ನಯ ವಚನಂ ಕೇಳಿ ನಮ್ಮ ಮನಸ್ಸಿಗೆ ಸಂತೋಷವಾಯಿತು. ಇನ್ನೊಂದು ಸಾರಿ ಚೆನ್ನಾಗಿ ಪೇಳುವಂತವನಾಗು. ಅಹೇ ಗುರುಗಳೇ, ಭವಾಂತರದಲ್ಲಿ ಹುಟ್ಟಿ ಹುಟ್ಟಿ ಸತ್ತ ಅಸ್ಥಿಗಳು ಒಂದು ಪರ್ವತದಾದಂತಾಗಿರಬಹುದು. ಸಹಜವಿರುವುದು ಮತ್ತೇನಿರುವುದು ಶಾಂತಿ ರೀತಿಯಿಂದ ಹೇಳುವಂತವನಾಗು. ಮತ್ತೆ ನಾಚಿಕೆ ಇಲ್ಲದೆ ಈ ಭವಕ್ಕೆ ತಿರುಗುವುದು ನನಗೆ ಸರಿಯಲ್ಲ. ನಾನು ದಾವುದಕ್ಕೂ ಹೆದರೋನಲ್ಲ. ಮತ್ತೇನಿರೋದಪ್ಪ ಮಾರ್ಕಂಡೇಯ ಹೇಳುವಂತವನಾಗು. ಈ ಸಂಸಾರಕ್ಕೆ ಭಯಗ್ರಸ್ತನಾಗಿರುವೆ ತಾತ, 14 ಲೋಕಕ್ಕೆ ನೀನೇ ದಾತ. ಅಪ್ಪ ಮೃಕುಂಡ ಮುನೇಶ್ವರ, ಇಂದು ನಿನಗೆ 16 ವರ್ಷ ಆಯುಷ್ಯ ಮುಗಿತಾ ಬಂದಿರುವುದು. ನೀನು ಪಶ್ಚಿಮ ಗಿರಿಯನ್ನೇರಿ ಪರಮೇಶ್ವರನ ಸನ್ನಿಧಾನದಲ್ಲಿ ತಪಸ್ಸಿಗೆ ಕುಳಿತುಕೊಳ್ಳು. ಯಾಕಾಗವಲ್ಲದು? ನಿನಗೆ ಬೇಡಿದ ವರಮಂ ಕೊಡುತ್ತಾನೆ. ನಾರಾಯಣ ನಾರಾಯಣ ನಾರಾಯಣ. ಹೇ ದೇವ, ಪ್ರಾಣಾಯಾಮದಿಂದ ವೈದ್ಯ ಕುಂಡಲಿಯ ಮತ್ತಿ ಪಶ್ಚಿಮಗಿರಿಯ ಮೇರಿ ಮತ್ತೇನಿರುವುದು ಕೇಳುವಂತವರಾಗಿರಿ. ಪರಮೇಶ್ವರನ ಸನ್ನಿಧಾನದಲ್ಲಿ ಕುಳಿತುಕೊಳ್ಳುವೆ. ಯಮ ಕಿಂಕರರು ಬರಲು ಎಚ್ಚರವಾಗದಂತೆ ಓಂ ನಮಃ ಶಿವ ಎಂದು ಪ್ರತಿಧ್ವನಿಯಿಂದ ಘಂಟಾನಾದವ ಮೊಡೆಯನಾಗು ಕಂದ ಶಿವದೂತನೇ. ಯಾಕಾಗವಲ್ಲದು?
ಕರೆದಿಂಬಂದಂತವರಂದಾರೆಂದು ಕೇಳುವ ನೀನು ದಾವನಲೇ ಸೇವಕಾಗ್ರಣಿ ಧೀಮಣಿ. ನಮಗೆ ಬೀಬಿ ಬಂಡದ ಕಲಾಮೇಳದವರು ಸಾರಥಿ ಸಾರಥಿ ಎಂದು ಕರೆಯುತ್ತಾರೆ ದೇವ. ತಾವುದಾರು ತಮಗಿಟ್ಟಿರುವ ನಾಮಾಂಕಿತವೇನು? ಈ ಸೇವಕನ ಮುಂದೆ ಒಂದ ಬಿಡದೆ ಹೇಳಬೇಕು ಬುದ್ಧಿ ಲೋಕ ಪ್ರಸಿದ್ಧಿ. ಎಲ್ಲ ಸಾರಥಿ ನಾವುದಾರೆಂದರೆ ಅದನ್ನು ಕೇಳುತ್ತೇನೆ ದೇವ. ಶಾಂತ ರೀತಿಯಿಂದ ಕೇಳುವಂತವರಾಗಿರಿ. ಈ ಭೂಮಂಡಲದಲ್ಲಿ ಪಾಪ ಪುಣ್ಯಂಜೀವಿಗಳನ್ನು ವಿಭಾಗಿಸಿ ಪುಣ್ಯ ಜೀವಿಗೆ ಧರ್ಮ ರಕ್ಷಣೆ ಕೊಟ್ಟು ನೇಮಿಸುವ ಸೂರ್ಯನ ಸುಕುಮಾರ ಪದ್ಮಾವಿನಿ ಅಮ್ಮನವರ ಗರ್ಭಾಬ್ಜ ಸುಧಾಕರ ದಿಟ್ಟ ಪಟ್ಟಣಕ್ಕೆ ಪಟ್ಟಾಗ್ರಹೇಶ್ವರ ಮತ್ತೇನಿರುವುದು ಕೇಳುವಂತವರಾಗಿರಿ. ಅಂತ ದಿಗಂತರ ಕೀರ್ತಿ ಪ್ರಕಾಶರಾದ ಯಮ ಧರ್ಮ ಮಹಾರಾಜೇಂದ್ರನೆಂದು ದೈವೇರ್ಯ ನೋಡಿಸುವಂತವನಾಗು ಸಾರಥಿ ಅತಿ ಜಾಗೃತಿ. ತಮ್ಮ ಅಂದವಾದ ಮಂದಿರವನ್ನು ಬಿಟ್ಟು ಈ ನಡೆದಿರುವ ರಂಗಸ್ಥಳಕ್ಕೆ ಬಂದ ತಾತ್ಪರ್ಯ ದೊರೆಯೇ ಬಂಗಾರದ ಗಿರಿಯೇ. ಎಲ್ಲ ಸಾರಥಿ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಅದನ್ನು ಕೇಳುತ್ತೇನೆ ದೇವ. ಶಾಂತ ರೀತಿಯಿಂದ ಕೇಳುವಂತವರಾಗಿರಿ. ನಮ್ಮ ರಾಜ್ಯ ಕಾರ್ಯಭಾರ್ಯ ನಿಮಿತ್ತಾರ್ಥವಾಗಿ ಇಲ್ಲಿಯವರೆಗೂ ಬರೋಣವಾಯಿತು ಕಂಡೆಯ ಸಾರಥಿ ಅತಿ ಜಾಗೃತಿ. ಯಾಕಾಗವಲ್ಲದು ತಾವು ಬಂದಂತವರು ದಾರಮ್ಮ. ಮಾನವ ನನ್ನ ಮಾತನಾಡಿಸುವ ಮಾನವನೇ ಇಲ್ಲ. ಮತ್ತೇನಿರುವುದು ಕೇಳಮ್ಮ ಜನನೇ. ನನ್ನಂತಾವ ಜೀವಿ ನೋಡುತ್ತಾನೋ ಅವನ ನಾಲಿಗೆ ಮತ್ತೇನಿರುವುದು ಕೇಳಮ್ಮ ಜನನೇ. ತ್ರಿಮೂರ್ತಿಗಳು ಸಹ ಎನ್ನ ರೂಪವನ್ನು ಕಂಡು ಅಂಜಿ ಅಳುತ್ತಾರೆ. ಎಲ್ಲ ಅಂಜದೆ ಅಳುಕದೆ ಬಂದವರೆಂದಾರೆಂದು ಕೇಳುವ ನೀನು ಅಮ್ಮ ನಮಗೆ ಸರ್ವರು ಸಾರಥಿ ಸಾರಥಿ ಎಂದು ಕರೆಯುತ್ತಾರೆ ತಾಯಿ. ತಾವುದಾರು ತಮಗಿಟ್ಟಿರುವ ನಾಮಾಂಕಿತವೇನು? ಈ ಸೇವಕನ ಮುಂದೆ ಒಂದು ಬಿಡದೆ ಹೇಳಬೇಕು ತಾಯಿ ಮಧುರ ಮಾವಿನಕಾಯಿ. ಸಾರಥಿ ನಾವುದಾರೆಂದರೆ ಅದನ್ನು ಕೇಳುತ್ತೇನೆ ತಾಯಿ ಶಾಂತ ರೀತಿಯಿಂದ ಕೇಳಮ್ಮ ಜನನೇ. ಈ ಭುವನ ಬ್ರಹ್ಮಾಂಡ ಮಂಡಲ ಕಾಲಾರ ಶಕ್ತನಾದ ಶ್ರೀಮನ್ನಾರಾಯಣನ ನಾಮ ಕಮಲ ಕೇಳಮ್ಮ ಜನನೇ. ಆ ಲೋಕಗಳಿಗೆ ವಂದಿಸುವುದೇ ಸದಾಶಿವ ಮೂರ್ತಿ. ಅಂತಹ ಸದಾಶಿವನ ಮೂರ್ತಿಯ ಮಗಳಾದ ಕೈ ಬೇರು ಒಳಿಸುವುದರ ಸಾರಥಿ ಅತಿ ಜಾಗೃತಿ. ತಮ್ಮ ಅಂದವಾದ ಮಂದಿರವನ್ನು ಬಿಟ್ಟು ಈ ನಡೆದಿರುವ ರಂಗಸ್ಥಳಕ್ಕೆ ಬಂದಿರುವ ತಾವು ಈ ಸಭಾಭದ್ರ ಭದ್ರಾಸನಕ್ಕೆ ಬಂದ ಕಾರಣವೇನೆಂದರೆ ಅದನ್ನೇ ಕೇಳುತ್ತೇನೆ ತಾಯಿ ಶಾಂತ ರೀತಿ ಕೇಳಮ್ಮ ಜನನೇ. ಬ್ರಹ್ಮನು ಬರೆದ ಆಯುಷ್ಯ ತೀರಿದ ಬಳಿಕ ಅಂತವರನ್ನು ಯಮ ಕಿಂಕರ ಸ್ವಾಧೀನವ ಪಡಿಸುವಂತೆ ಇಲ್ಲಿವರೆಗೂ ಬರೋಣವಾಯಿತು ಸಾರಥಿ ಅತಿ ಜಾಗೃತಿ. ಯಾಕಾಗವಲ್ಲದು ನಿಮ್ಮ ಪಾದಕ್ಕೆ ಈ ಮೃತ್ಯು ದೇವತೆ ವಂದಿಸುತ್ತಾಳೆ. ಅಣ್ಣ ಲಾವಣ್ಯ ತಂಗಿ ನಿನಗೆ ಜಯವಾಗಲಿ ಮೇಲ ಕೇಳುತ್ತಾಳೆ. ಲೋಕ ಪ್ರಸಿದ್ಧಿ ಮಂಗಳವಾಗಲಿ ಕಾಳನೇ ಮೇಲ ಕೇಳುತ್ತಾಳೆ. ವಂದಿಸುತ್ತಾನೆ ಬುದ್ಧಿ ಲೋಕ ಪ್ರಸಿದ್ಧಿ. ನಿನಗೂ ಜಯವಾಗಲಿ ಮೇಲ ಕೇಳುತ್ತಾಳೆ.
ಅದ ಮಾಡಿ ಎಡವಕ್ಕೆ ಅಂತ ಬಟ್ಟೆ ಒತ್ತಳಕ್ಕೆ ಕುಂಬಾರಕ್ಕೆ ಎಂತ ಬಟ್ಟೆ ಒತ್ತಳಕ್ಕೆ ಕುಂಬಾರಕ್ಕೆ ಆರು ತಾಸಿ ಒಂದು ಗಡಿಗೆಯ ಮಾಡಿ 3 ತಾಸಿ ಒಂದು ಮಡಿಕೆಯ ಮಾಡಿ 6 ತಾಸಿ ಒಂದು ಗಡಿಗೆಯ ಮಾಡಿ 3 ತಾಸಿ ಒಂದು ಮಡಿಕೆಯ ಮಾಡಿ ಮುತ್ತುಳ್ಳವನ ಮಾಡಿ ಮುತ್ತುಳ್ಳವನ ಮಾಡಿ ಎತ್ತರ ಬೇಗ ಏಳಕ್ಕೆ ಅಂತ ಬಟ್ಟೆ ಒತ್ತಳಕ್ಕೆ ಕುಂಬಾರಕ್ಕೆ ಎಂತ ಬಟ್ಟೆ ಒತ್ತಳಕ್ಕೆ ಕುಂಬಾರಕ್ಕೆ ಒಳಗೆ ನಮ್ಮ ಶಿಶುನಾಳಗೆ ಒಳಗೆ ನಮ್ಮ ಶಿಶುನಾಳಗೆ ಒಳಗೆ ನಮ್ಮ ಶಿಶುನಾಳಗೆ ಒಳಗೆ ನಮ್ಮ ಶಿಶುನಾಳಗೆ ಗುರು ಗೋವಿಂದ ಗುರು ಗೋವಿಂದ ಅದಕ್ಕೆ ಒಂದವಕ್ಕೆ ಅಂತ ಬಟ್ಟೆ ಒತ್ತಳಕ್ಕೆ ಕುಂಬಾರಕ್ಕೆ ಎಂತ ಬಟ್ಟೆ ಒತ್ತಳಕ್ಕೆ ಕುಂಬಾರಕ್ಕೆ ಎಂತ ಬಟ್ಟೆ ಒತ್ತಳವ ಎಂತ ಬಟ್ಟೆ ಒತ್ತಳವ ಕುಂಬಾರಕ್ಕೆ ಎಂತ ಬಟ್ಟೆ ಒತ್ತಳಕ್ಕೆ ಕುಂಬಾರಕ್ಕೆ ಎಂತ ಬಟ್ಟೆ ಒತ್ತಳಕ್ಕೆ ಕುಂಬಾರಕ್ಕೆ ನಾನೊಂದು ಆಜ್ಞೆ ಮಾಡುತ್ತೇನೆ, ಚಿತ್ತಗೊಟ್ಟು ಕೇಳುವಂತವರಾಗಿ ಹರಿಹರಾದಿಗಳ ಅಂತಃಕರಣದಿಂದ ಧರ್ಮವಾದಿನಿಗೆ ಕೈ ಹಿಂದಕ್ಕೆ ತೆಳೆಯುವವರ ಒಬ್ಬರು ಧರ್ಮ ಕೊಡುವ ವೇಳೆಯಲ್ಲಿ ಬೇಡ ಎಂದು ಹೇಳುವವರ ಮತ್ತೇನಾಯ್ತು ರಾಜೇಂದ್ರ? ಚೆನ್ನಾಗಿ ಬೇಳುವಂತರ ಸುಳ್ಳು ಹೇಳುವವರ ಹೊರತು ಪಶು ಪಕ್ಷಿಗಳಿಗೆ ತೃಣೋಜ್ಜನ್ಮವನ್ನು ಕೊಡುವವರ ಅಮ್ಮ ಎಂದು ಮನದ ದುಷ್ಕಾಮಿನಿಯ ಮಾಡುವ ದುರಾತ್ಮರ ಮತ್ತೇನು ಮಾಡಬೇಕು ರಾಜೇಂದ್ರ? ಹೇಳುವಂತರಾಗಿರಿ. ತಂಗಿ ಮೃತದೇವತ ಸೋದರ ಮಾವನ ಹೆಂಡತಿ, ಗುರುವಿನ ಹೆಂಡತಿ, ಅಣ್ಣನ ಹೆಂಡತಿ, ಹೆಂಡತಿಯ ತಾಯಿ, ಮತ್ತು ನನ್ನ ತಾಯಿ. ಅವರಮ್ಮನದು ದುಷ್ಕಾಮಿನ ಮಾಡುವ ದುರಾತ್ಮರ ಮರಿತು ಅಮ್ಮನು ಬರುವ ಭ್ರಮ ಮಲಗಿದೆ. ಈ ಕಾಲಕಿಂಕರನ್ನು ಸ್ವಾಧೀನಪಡಿಸಬೇಕಮ್ಮ ತಂಗಿ ಸುಮಾಂಗಿ. ತಂಗಿ ಮೃತ್ಯುದೇವತ ಮತ್ತೇನು ಮಾಡಬೇಕೆಂದ್ರೆ ತಂಗಿ ಬೇವಂತಾಕೆ ಆಗು. ನನ್ನ ಕೃಪಾ ಕಟಾಕ್ಷದ ಮಾತ್ರದ ಯಾವ ಜೀವಗಳಲ್ಲಿರುವೆ ಸತ್ವ ಕರುಣೆ ಕರವಿ ನೀರಾಗಿ ಮತ್ತೇನು ಮಾಡಬೇಕೆಂದ್ರೆ ತಂಗಿ ಬೇವಂತಾಕೆ ಆಗು. ಕ್ರೋಧ ಲೋಭ ಮೋಹ ಮದ ಮಸ್ತರಗಳೆಂಬ ಶ್ರೇಷ್ಠ ಇವೆಲ್ಲವೂ ಏನಾದವು ತಂಗಿ ಬೇವಂತಾಕೆ ಆಗು. ಯಾಕಾಗವಲ್ಲದು ಬಲಿರಾಯಲ ಸಾರಥಿ ನಮ್ಮ ಚಿತ್ರಗುಪ್ತನನ್ನು ನಮ್ಮ ಸನ್ನಿಧಿಗೆ ಕರೆದುಕೊಂಡು ಬರುವಂತವನಾಗು. ಯಾಕಾಗವಲ್ಲದು? ಧರ್ಮರಾಜ ಚಿತ್ರಗುಪ್ತ
ಚಿತ್ರಗುಪ್ತನೇ, ಭೂಲೋಕದಲ್ಲಿ ದಾವ ಜೀವಿಗೆ ದಾವ ಶಿಕ್ಷೆ ಕೊಡಬೇಕೆಂದರೆ ಅದೇನಿರುವುದು ಚಿತ್ರಗುಪ್ತನೇ ಹೇಳುವಂತವನಾಗು. ಅದನ್ನು ಸವಿಸ್ತಾರ ಮಾಡಿ ಹೇಳುವೆನು ರಾಜ ರವಿಕೋಟಿ ತೇಜ. ಅದೇನಿರುವುದು ಚಿತ್ರಗುಪ್ತನೇ ಹೇಳುವಂತವನಾಗು. ಅಯೇ ಯಮ ಧರ್ಮರಾಜ, ಅಯೇ ಚಿತ್ರಗುಪ್ತನೇ, ಪರಮ ಪಾಪಿಷ್ಟರನ್ನು ಶಿಕ್ಷೋಪಾಯಗಳು ಮಾಡಬೇಕೆಂದು ಪರಮೇಶ್ವರನು ನೇಮಿಸಿ ಕೊಟ್ಟಿರುವ ಶಾಸನವೊಂದರಲ್ಲಿ ವಚನಗಳೇನೆಂದರೆ ಅದೇನಿರುವುದು ಚಿತ್ರಗುಪ್ತನೇ ಹೇಳುವಂತವನಾಗು. ಸ್ತ್ರೀಯರ ಕುಚಂಗಗಳು ಬಯಸಿದವನ ಕೈಗಳಿಗೆ ಕಾಸಿದ ಗುಂಡು ಇಡಬೇಕು. ಪರ ಸ್ತ್ರೀಯರನ್ನು ಅಪ್ಪಿತಪ್ಪಿದ ಪಾಪಾತ್ಮನಂ ಕಾದ ಉಕ್ಕಿನ ಕಂಬಕ್ಕೆ ತೆಕ್ಕೆಗಪ್ಪಿಸಬೇಕು. ಶತಗಾವೋ ಹತೋ ವಿಪ್ರಹ ಶತ ವಿಪ್ರಹ ಹತಸ್ತ್ರೀ ಶತೋ ಬಾಲ ಹತೋ ಬಾಲ ಹತೋ ನೃತ್ವ. ಅಯೇ ಚಿತ್ರಗುಪ್ತನೇ, ಈ ಶ್ಲೋಕದ ತಾತ್ಪರ್ಯವೇನಿರುವುದು ಅದನ್ನು ಜಾಗೃತಿಯಿಂದ ಹೇಳುವಂತವನಾಗು. ಅಯೇ ಯಮ ಧರ್ಮರಾಜ, ಅಯೇ ಚಿತ್ರಗುಪ್ತನೇ, 100 ಆಕಳು ಕೊಂದರೆ ಎಷ್ಟು ಪಾಪವೋ, ಒಬ್ಬ ಬ್ರಾಹ್ಮಣನನ್ನು ಕೊಂದರೆ ಅಷ್ಟು ಪಾಪ. 100 ಬ್ರಾಹ್ಮಣರನ್ನು ಕೊಂದರೆ ಎಷ್ಟು ಪಾಪವೋ, ಒಬ್ಬ ಸ್ತ್ರೀಗಳನ್ನು ಕೊಂದರೆ ಅಷ್ಟು ಪಾಪ. 100 ಸ್ತ್ರೀಗಳನ್ನು ಕೊಂದರೆ ಎಷ್ಟು ಪಾಪವೋ, ಒಂದು ಶಿಶುವನ್ನು ಕೊಂದರೆ ಅಷ್ಟು ಪಾಪ. 100 ಶಿಶುಗಳನ್ನು ಕೊಂದರೆ ಎಷ್ಟು ಪಾಪವೋ, ಒಂದು ಸುಳ್ಳು ಆಡಿದರೆ ಅಷ್ಟು ಪಾಪ. ಅಯೇ ಚಿತ್ರಗುಪ್ತನೇ, ಮತ್ತೇನಿರುವುದು ಶಾಸ್ತ್ರ ರೀತಿಯಿಂದ ಹೇಳುವಂತವನಾಗು. ಸುಳ್ಳು ಆಡಿದವನಿಗೆ ಸದ್ಗತಿಯೇ ಇಲ್ಲ. ಇಂತಹ ಜೀವಿಯಂತಿರುವ ಹಾಗೆ ಅವನ ಕಂಡವಂ ಕಿತ್ತಿ ಅವನಿಗೆ ತಿನ್ನಿಸುತ್ತಾ ಕಾದ ಎಣ್ಣೆಯ ಮೈಗವು ಗುತ್ತ ತದ್ಗಾಯಕ್ಕೆ ಕಾದ ಬಾರದ ಗುಂಡು ತಂದು ಎದೆ ಗುಂಡಿಗೇರಿಸಬೇಕು. ಪುನರ್ಜನ್ಮಕ್ಕೆ ಬಾರದಂತೆ ಅಪರಾಧ ಶಾಸನವೊಂದರಲ್ಲಿ ಕ್ಲಿಪ್ತು ಮಾಡಿರುವುದು ರಾಜ ರವಿಕೋಟಿ ತೇಜ. ಕಾಗಬಲ್ಲದು ಬಲಿರ ಎಲ್ಲ ಚಿತ್ರಗುಪ್ತನೇ, ಇವತ್ತಿನ ದಿವಸ ನಮ್ಮ ಸನ್ನಿಧಿಗೆ ದಾವ ಪಾಪಾತ್ಮ ಜೀವಿಗಳನ್ನು ಕರೆದುಕೊಂಡು ಬರಬೇಕು ಎಂಬುದನ್ನು ವಿಸ್ತಾರವಾಗಿ ಹೇಳುವಂತವನಾಗು. ಅಯೇ ಯಮ ಧರ್ಮರಾಜ, ಪೂರ್ವ ಜನ್ಮದಲ್ಲಿ ಒಬ್ಬ ಬ್ರಾಹ್ಮಣನು ಮಹಾಪಾಪ ಮಾಡಿದನು. ಮತ್ತೇನು ಮಾಡಿರುವ ಚಿತ್ರಗುಪ್ತನೇ ಹೇಳುವಂತವನಾಗು. ಅವನು ಮಾಡಿದ ಕಿಂಚಿತ್ ಪುಣ್ಯದಿಂದ ಅರನವರ ಪ್ರಸಾದದಿಂದ ಮುರುಕುಂಡ ಮುನೇಶ್ವರನಿಗೆ ಹುಟ್ಟಿದ ಮಾರ್ಕಂಡೇಯನಿಗೆ ಇಂದಿಗೆ 14 ವರ್ಷ ತೀರಿರುವುದು. ಅವನನ್ನು ಯಮಲೋಕಕ್ಕೆ ತರುವಂತವನಾಗು ರಾಜ ರವಿಕೋಟಿ ತೇಜ. ಕಾಗಬಲ್ಲದು ಬಲಿರ ಎಲ್ಲ ಕಾಲಕರಾಳನೆ, ಹೇ ತಂಗಿ ಮೃತ್ಯು ದೇವತಾ, ಹೇ ಅಗ್ರಜ, ಜಾಗೃತಿಯಿಂದ ನೈಮಿಷ ಅರಣ್ಯಕ್ಕೆ ಹೋಗೋಣ ನಡೆಯುವಂತವರಾಗಿ. ಅದೇನಿರುವುದು ಪ್ರಾಣದಲ್ಲವೇ ಹೇಳುವಂತಾಕೆಯಾಗು. ಹೇಳುತ್ತೇನೆ ಕೇಳುವಂತವರಾಗಿ. ಅದೇನಿರುವುದು ರಾಧವ ಪ್ರಾಣದಲ್ಲವೇ ಹೇಳುವಂತಾಕೆಯಾಗು. ಪಯಣ ಪ್ರಾಣವಲ್ಲವೇ ವಿದ್ವಾಂಸಂ ಕವಿಯಂ ಭಟ್ಟಂ ಗಾಯಕಂ ಪರಿಹಾಸ ಕಾರಣಂ. ಅಯೇ ಪ್ರಾಣದಲ್ಲವೇ ಈ ಶ್ಲೋಕದ ತಾತ್ಪರ್ಯವೇನಿರುವುದು ಅದನ್ನು ಜಾಗೃತಿಯಿಂದ ಹೇಳುವಂತಾಕೆಯಾಗು. ಅಹೇ ಪ್ರಾಣಕಾಂತ,
ವಿದ್ವಾಂಸರು, ಕವಿಗಳು, ಗಾಯಕರು, ಇತಿಹಾಸಕಾರರು, ಪೌರಾಣಿಕರರು ಈ ಸಭಾ ಮಂದಿರವನ್ನು ಬಿಟ್ಟು ಈ ರೋಷದಿಂದ ತೆರಳುವುದಲ್ಲಿಗೆ ಕಾಂತ ಕಾರುಣ್ಯ. ಪ್ರಾಣದಲ್ಲವೇ ನಾವು ಆಗುವ ಕಾರ್ಯದ ಗೋಚರ ನಿನಗೆ ಆತಕ್ಕೆ ಬೇಕು. ಸುಮ್ಮನೆ ನೀನು ನಿನ್ನ ಅಂತಃಪುರಕ್ಕೆ ತೆರಳುವಂತಾಕೆ ಆಗು. ಬಲಿರಾಯಲ ಕಾಳಕರಾಳರೇ, ಬಲಿರಾಯಲ ಸಾರಥಿ, ಜಾಗ್ರತೆಯಿಂದ ನೈಮಿಷಾರಣ್ಯಕ್ಕೆ ಹೋಗಲು ನಡೆಯುವಂತವರಾಗಿರಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಎಲ್ಲ ಭಂಡ ಮುನಿಕುಮಾರ, ಈ ಗರ್ಭಾಲಯದ ಅಡಿಗೆ ಕುಳಿತಿರುವುದೇತಕ್ಕೆ? ನಿನ್ನ ಪ್ರಾಣವು ನಿನ್ನ ಬೆನ್ನ ಹಿಂದೆ ಇರುವುದೆಂದು ತಿಳಿದು ಈ ಗರ್ಭಾಲಯದ ಅಡಿಗೆ ಕುಳಿತಿರುವ ಭಂಡ, ಇಗೋ ಈ ಮುಳ್ಳು ಮುಸುಕಿನಲ್ಲಿ ನಿನ್ನ ದರದರನ್ನೇ ಎಳೆದು ಬೈಯುವನು. ಜಾಗ್ರತೆಯಿಂದ ಈ ಗರ್ಭಾಲಯ ಬಿಟ್ಟು ಹೊರಗೆ ಬರುವಂತನಾಗತ್ತೀಯೋ ಇಲ್ಲವೋ? ಎಲ್ಲ ಅಣ್ಣನಾದ ಕಾಳನೆ, ಇವನನ್ನು ಮುಟ್ಟುವುದು ಎಲ್ಲಿಂದ ಆಗದು. ಅದಕ್ಕೆ ನೀನೇನಾದ್ರೂ ಪ್ರಯತ್ನವನ್ನು ಮಾಡಬೇಕು ಅಣ್ಣ ಲಾವಣ್ಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಭಂಡ ಮುನಿಕುಮಾರ, ನಿನ್ನ ಕಳ್ಳ ಮನಸ್ಸನ್ನು ತಳ್ಳಿಕೋ. ಈ ಶಿವ ಪೂಜೆ ಎಲ್ಲ ನಾವೆಲ್ಲ ಬಲ್ಲೆವು. ಎಳ್ಳಷ್ಟು ಮಾತ್ರ ಅಂತ ಕಣವಿಲ್ಲದೆ ನಿನ್ನ ಮುಳ್ಳು ಮುಸುಕಿನಲ್ಲಿ ಬಯಲಿಗೆ ಗರ್ಭಾಲ ಬಿಟ್ಟು ಹೊರಕ್ಕೆ ಬಾರಲೆ ಮುನಿಕುಮಾರ. ಓಂ ನಮಃ ಶಿವಾಯ. ಅದೇ ತಂಗಿ ಮೃತ್ಯುದೇವತೆ, ಇವನನ್ನು ಮುಟ್ಟುವ ತ್ರಾಣ ನನ್ನಿಂದಾಗಲು. ಇದಕ್ಕೆ ನೀನೇ ಪ್ರಯತ್ನ ಮಾಡಬೇಕಮ್ಮ ತಂಗಿ ಕೋಮಲಾಂಗಿ. ಭಂಡ ಮುನಿಕುಮಾರ, ಪಾಪಿಷ್ಟ ಜೀವಿಗೆ ಮೃತ್ಯು ಸಮೀಪ ಕಾಲ ಒದಗಿದ ವೇಳೆ ಸಂಸಾರ ಬಂಧನವನ್ನು ಬಿಟ್ಟು ಹೊರಬರಕ್ಕಾಗಲಾರದೆ ಕಡೆಗಾಲಕ್ಕೆ ಕಾಲ ಭೈರವನ ನೇತ್ರಾಜ್ಞೆಯಿಂದ ಹೊರಟು ಬರುವ ಡೊಳ್ಳುರಿಯ ನೋಡುವ ತೃಣರಾಶಿಗಳ ಕೆಟ್ಟ ಸಂತೋಷ ಬಿಟ್ಟಂತೆ ಜಾಗ್ರತೆಯಿಂದ ಹೊರಗೆ ಬಾರಲೇ ಭಂಡ ಮುನಿಕುಮಾರ. ಹೇ ಅಗ್ರಜ, ಹೇ ತಂಗಿ ಮೃತ್ಯುದೇವತ, ಈ ಮಾರ್ಕಂಡೆಯನ್ನು ಮುಟ್ಟುವ ತ್ರಾಣ ನಮ್ಮಿಂದಾಗಲು. ನೀನೇ ಹೋಗಿ ಕರೆದುಕೊಂಡು ಬರುವನಂತ ನಾವು ಅಣ್ಣ ಲಾವಣ್ಯ. ಆಗಬಲ್ಲದು. ಬಲಿರಾಯಲ ಭಂಡ ಮುನಿಕುಮಾರ, ಎನ್ನ ನುಡಿಯನ್ನು ಜಾಗ್ರತೆಯಿಂದ ಆಲಿಸುವಂತವನಾಗು. ಬಲಿರಾಯಲ ಭಂಡ ಮುನಿಕುಮಾರ, ಕುಂಬಿನಿ ದೇವತೆಗಳಿಗೆ ದಿಗ್ಬಲಿಯಂ ಕೊಟ್ಟು ತರುವೆ.
ತೂಕ ಪಟ್ಟಣ ಕೇಳುವ ಎಣ್ಣೆ ಬುದುರ್ಪುರದಾರೋದಕ್ಕೆ ದೊಟ್ಟಿರ ಎಂದು ಭಾವಿಸಿಟ್ಟಿದ್ದು ಬ್ರಹ್ಮಾಂಡ ಕರ್ಪೂರ ಚಿಟಿ ಚಿಟೆಲ್ಲೆಂದು ನಿಟಿ ನಿಟೆಲ್ಲೆಂದು ಗಳಿಸಿ ಗೊಬ್ಬೆ ಎಂಬಿಡುವ ಸಿಂಹತ್ವನಿಗೆ ಆಲತ್ ಅಲಲ ಕಾಳದೂತರನ್ನು ಕಳಿಸಿದರೆ ನಿರಾಕರಿಸಿರುವ ಯಾವಂಡ ಆ ಸಾಂಬ ಶಿವನ ಪೂಜೆ ಮಾಡುತ್ತಾ ಗರ್ಭಾಲದಲ್ಲಿ ಕುಳಿತಿರುವೆ ಆ ಶಿವನ ತೆಕ್ಕೆಗೆ ಬಿದ್ದಿರುವೆ ಆ ಬಂಡ ಇಕೋ ಈ ಗರ್ಭಾಲಯ ಬಿಟ್ಟು ಹೊರಕ್ಕೆ ಬಾರದಿದ್ದರೆ ನಿನಗೂ ಮತ್ತು ಆ ನಿನ್ನ ಶಿವನ ಲಿಂಗಕ್ಕೂ ಪಾಸೆ ಹಾಕಿ ದರದರ ನ್ಯಾಯ ಎಳೆದವೇನು ನೋಡರೆ ದಂಡದರ ಅಹೇ ಶಂಕರ, ಪರಿಪರಿಯಿಂದ ನಿನ್ನ ಚರಣ ಕಮಲದಲ್ಲಿ ಎನ್ನಯ ಮನಸ್ಸೆಂಬ ಸೇರಿಸಿ ಯೋಗನಿದ್ರಾ ಪರವಶನಾಗಿ ಶೀಲು ಅತಿ ಕ್ರೂರದಿಂದ ದುರಾಣನಾದ ಯಮನು ತನ್ನ ಕರ್ಕಶಪಾಯವಾದ ಪಾಶದಿಂದ ಬಂಧಿಸಿರುವನು. ಭಕ್ತ ಪರಾಧೀನೆಂಬ ಬಿರುದು ಇದ್ದರೆ ಈ ಪಾಶದಿಂದ ಮುಕ್ತಿಗಳು ಶಂಕರ. ಶಂಕರ ದಂಡಧರನೆ ದೊಡ್ಡತನದಿಂದ ಕಂಡಂತೆ ಬೊಗಳ್ತಿ ಯಾ ಭಂಡ. ಈ ಮಾರ್ಕಂಡೇಯನಿಗೆ ಗೋಳಾಡಿಸುವುದು ಯಾತಕ್ಕೆ? ಶಿವ ಪೂಜೆ, ಶಿವಾಚಾರ, ಶಿವ ಮಂತ್ರವನ್ನು ಜಪಿಸಿರುವ ಈ ಮಾರ್ಕಂಡೇಯನಿಗೆ ಗೋಳಾಡಿಸುವುದು ಯಾತಕ್ಕೆ? ನಿನ್ನನ್ನು ಧರಣಿಗೆ ಉಳಿಸುವೆ, ನೋಡಲೇ ದಂಡಧರಣೆ. ಪರಿಪರಿಯಿಂದ ಬೇಡಿಕೊಂಡರೂ ಕೇಳದೆ ಇಂದಿಗೆ ಎನ್ನ ಮುತ್ತೈದೆತನಕ್ಕೆ ಹಾನಿ ತಂದೊಡ್ಡಿದೆಯಾ? ಅಯ್ಯ ಶಿವ ಶಿವ, ಅಹೇ ವಿರೂಪಾಕ್ಷ ರಕ್ಷ, ಭೂಲೋಕದಲ್ಲಿ ಸಕಲ ಶಾಸ್ತ್ರವನ್ನು ಕಲಿತು ದಾರಿ ಯತ್ನವೇನು ಮಾಡುವರು? ಅಹೇ ವಿರೂಪಾಕ್ಷ, ಈ ಮಾರ್ಕಂಡೇಯನಿಗೆ 16 ವರ್ಷ ಆಯಸ್ಸು ಕೊಟ್ಟು ಪುನಃ ಅವನನ್ನು ಪೂಜಾಶಕ್ತನನ್ನಾಗಿ ಮಾಡಿದೆ. ಈಗ ಕೊಲೆತೆಗೆ ಎನ್ನ ಪತಿಯ ಒಕ್ಕಲಿಕ್ಕಿಸಿದೆಯಾ? ಅಯ್ಯ ಅಹೇ ದೇವ, ಇದು ನ್ಯಾಯವೇ? ಎನ್ನೋಳು ಕರುಣ ವಹಿಸಿ ಎನ್ನ ಮುತ್ತೈದೆತನವನ್ನು ಸ್ಥಿರ ಮಾಡಬೇಕು ಶಂಕರ ಶಿವಂಕರ. ಹೇ ಅಮ್ಮ ಶ್ಯಾಮಲ, ನನ್ನಿಂದ ಏನು ಅಪರಾಧವಾಯಿತು? ಈ ಮಾರ್ಕಂಡೇಯನಿಗೆ 16 ವರ್ಷ ಆಯುಷು ಇದ್ದ ನಂತರದಲ್ಲ,
ನನ್ನ ಶಿವಲೋಕ ಪ್ರಾಪ್ತಿಯಾಗಲೆಂದು ವರಂ ಕೊಟ್ಟಿರುತ್ತೇನೆ. ಮತ್ತೇನಿರುವುದು ದೇವ ಹೇಳುವಂತವರಾಗಿ. ಇದರ ಅರ್ಥವೇನೆಂದರೆ ನನ್ನ ಆಯಸ್ಸು ಎಂತಹದ್ದು ಅಂತ 16 ಆಯಸ್ಸನ್ನು ಕೊಟ್ಟಿರುತ್ತೇನೆ. ಅದನ್ನು ತಿಳಿಯದೆ ನನ್ನ ಭಕ್ತನಿಗೂ ಲಿಂಗಕ್ಕೂ ಪಾಶವಂ ಹಾಕಿರುವನು. ಮತ್ತೇನಿರುವುದ ಹೇಳುವಂತವರಾಗಿ. ಆದರೂ ಚಿಂತಿಸಬೇಡ, ನಿನ್ನ ಗಂಡನಿಗೆ ಜೀವದಾನ ಮಾಡುವೆ. ಕಂಡೆಯ ಸುಮಂಗಲೆ. ಯಾಕಾಗಬಲ್ಲದು. ತಥಾಸ್ತು. ಜಗಗಳ ಶಾಂತಿಯ ಬೇರೆ ಬರೋವರ